ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಪರವಾಗಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಒಂದು ಪುಟ್ಟ ಕತೆ ಹೇಳೋಣ ಅಂತ ಅಂದ್ಕೊಂಡೆ. ಅದು ತುಂಬ ನನ್ನ ಮನಸ್ಸಿಗೆ ಹತ್ತಿರವಾದಂಥ ಕತೆ. ಆ್ಯಂಡ್ ಇವತ್ತು ಗುರುವಾರ, ರಾಯರ ಹುಟ್ಟಿದ ದಿನ, ತುಂಬ ಪವಿತ್ರವಾದಂಥ ದಿನ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಯಾರ್ಯಾರು ಏನೇನು ಬಯಸ್ತಾರೆ ಅದೆಲ್ಲ ಆಗಲಿ. ಆ್ಯಂಡ್ ನಾನು ಕೂಡ ಒಂದನ್ನು ಕೇಳ್ಕೊಂಡಿದ್ದೀನಿ, ಅದು ಆಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ಏನು ಅಂತ ಹೇಳಿದ್ರೆ, ಆ ಕತೆ ತುಂಬ ನನ್ನ ಜೀವನಕ್ಕೆ ಹತ್ತಿರ ಆಗುತ್ತೆ. ಸೊ ಏನು ಅಂತ ಹೇಳಿದ್ರೆ, ನನ್ನ ಯಜಮಾನರು ತೀರಿ ಹೋದ್ಮೇಲೆ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ. ಹೇಗೆ ಅಂದರೆ ಆತ್ಮಗಳು ಆ ಥರದ್ದೆಲ್ಲ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ, ಸೊ ನಾವು ಹೇಗೆ ಏನಾದರೂ ಕನೆಕ್ಷನ್ ಬೆಳೆಸ್ಕೋಬೋದಾ, ಅಥವಾ ಕೆಲವೊಂದು ವಿಚಾರಗಳನ್ನ ನಾನು ತುಂಬ ಸರ್ಚ್ ಮಾಡಿ ಎಲ್ಲ ನೋಡಿ ಕೆಲವೊಂದನ್ನು ತಿಳ್ಕೊತಾ ಇದ್ದೆ. ಆಗ ತುಂಬ, ನೀವು ನಂಬಲ್ಲ, ಒಂದು 4 ಮಂತ್ಸ್ ನಾನು ಡಿಪ್ರೆಷನಲ್ಲಿದ್ದೆ. ಹೊರಗಡೆ ಬರ್ತಿರಲಿಲ್ಲ, ರೂಮಲ್ಲೇ ಇರೋದು, ಊಟ ಮಾಡ್ತಿರಲಿಲ್ಲ, ಬರೀ ಟೀ ಕುಡಿತಾ ಇದ್ದೆ. ಆ್ಯಂಡ್ ಹೆಲ್ತ್ ಇಶ್ಯೂಸು ತುಂಬ ಆಗಿತ್ತು. ಅಂಥ ಟೈಮಲ್ಲಿ ನಾನು ಫೋನ್ಗೆ ತುಂಬ ಅಡಿಕ್ಟ್ ಆಗಿದ್ದೆ. ಫೋನ್ ಇಲ್ಲ ಅಂತ ನಾನು ಅಂಥ ಪರಿಸ್ಥಿತಿಲಿದ್ದಾಗ ಒಂದು ಕಥೆನ ನಾನು ನೋಡಿದೆ. ಒಂದು ಏನಂತ ಹೇಳಿದ್ರೆ, ಒಂದು ಸಾವಿನ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ. ಏನು ಅಂತ ಹೇಳಿದ್ರೆ, ಒಂದು ಗುಬ್ಬಚ್ಚಿ ಇರುತ್ತಂತೆ. ಆ ಗುಬ್ಬಚ್ಚಿ ಏನು ಅದೊಂದು ಮರದಲ್ಲಿ ಗೂಡು ಮಾಡಿಕೊಂಡು ಅದ್ರ ಊಟ ಮಾಡಿಕೊಂಡು ಹಾರಾಡಿಕೊಂಡು ಫ್ರೀಯಾಗಿ ಅದ್ರ ಪಾಡಿಗೆ ಅದ್ರ ಜೀವನನ ನಡೆಸ್ತಾ ಇರುತ್ತಂತೆ. ಸೊ ಒಂದಿನ ಹಾಗೆ ಆ ಗುಬ್ಬಚ್ಚಿ ತನ್ನ ಮನೆಯಲ್ಲಿ ಮರದ ಮೇಲೆ ಮಲಗಿದಾಗ ಒಂದು ಕೆಟ್ಟ ಕನಸು ಬೀಳುತ್ತಂತೆ. ಯಮಧರ್ಮರಾಯ ಬಂದು ಹಗ್ಗ ಹಾಕಿ ಎಳಿತಾ ಇರೋ ಥರ. ಸೊ ಎಚ್ಚರ ಆಗ್ಬಿಡುತ್ತಂತೆ ಗುಬ್ಬಚ್ಚಿಗೆ. ತುಂಬ ಭಯ ಆಗ್ಬಿಡುತ್ತಂತೆ. ಏನಕ್ಕೆ ನನಗೆ ಈ ಥರ ಕನಸು ಬಿದ್ದಿದೆ, ಹಾಗಾದರೆ ಯಮಧರ್ಮ ಬಂದು ನನ್ನ ಪ್ರಾಣ ಪಕ್ಷಿನ ತೊಗೊಂಡು ಹೋಗ್ಬಿಡ್ತಾನೆ, ಏನು ಮಾಡೋದು ಅಂತ ಏನೋ ಒಂಥರ ಬೇಜಾರಲ್ಲಿ, ಟೆನ್ಷನಲ್ಲಿ ಆ ಕಡೆಯಿಂದ ಈ ಕಡೆಗೆ ಹಾರಾಡ್ತಿತ್ತಂತೆ. ಸೊ ತುಂಬ ಟೆನ್ಷನಾಗಿ ಹಾರಾಡೋದು ಆ ಥರ ಮಾಡ್ತಾ ಇತ್ತಂತೆ ಆ ಪಕ್ಷಿ. ಆ ಪಕ್ಷಿಗೆ ಬದುಕಬೇಕು ಅನ್ನೋ ಆಸೆ ತುಂಬ ಇತ್ತಂತೆ. ನಾನು ಈಗಲೇ ಸಾಯಬಾರ್ದು, ಬದುಕಬೇಕು ನಾನು ಅಂತ. ಸೊ ಆ ಪಕ್ಷಿಗೆ ಆ ಥರ ಇದ್ದಾಗ ರಣಹದ್ದು, ಒಂದು ಹದ್ದು ಹಾರೋಗ್ತಾ ಇತ್ತಂತೆ ಆಕಾಶದಲ್ಲಿ. ಆ ಹದ್ದು ಪಕ್ಷಿನ ಗಮನಿಸ್ತಂತೆ. ಪಕ್ಷಿ ತುಂಬ ಟೆನ್ಷನಲ್ಲಿ ಆ ಕಡೆಯಿಂದ ಈ ಕಡೆಗೆ ಹಾರಾಡ್ತಿರೋದು, ಯೋಚನೆ ಮಾಡ್ತಿರೋದು ರಣಹದ್ದುಗೆ ಗೊತ್ತಾಯ್ತಂತೆ. ಆ ಟೈಮಲ್ಲಿ ಹದ್ದು ಗುಬ್ಬಚ್ಚಿ ಹತ್ರ ಬಂದು ಕೇಳುತ್ತಂತೆ, ಏನಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಕ್ಕೆ ನೀನು ನಾರ್ಮಲ್ ಆಗಿಲ್ಲ ಅಂತ. ಆಗ ಗುಬ್ಬಚ್ಚಿ ಹೇಳುತ್ತಂತೆ, ನನಗೆ ಈ ಥರ ಕನಸಲ್ಲಿ ಯಮಧರ್ಮ ಬಂದಿದ್ದರು, ನನಗೆ ಹಗ್ಗ ಹಾಕಿ ಎಳಿತಿರೋ ಥರ ಕನಸು ಬೀಳ್ತು, ನನಗೆ ಭಯ ಆಗ್ತಾ ಇದೆ, ನಾನೆಲ್ಲಿ ಸತ್ತೋಗ್ಬಿಡ್ತೀನಿ ಅಂತ. ಯಮರಾಜ ಯಾರನ್ನೂ ಬಿಡಲ್ಲ, ಇನ್ನು ನನ್ನನ್ನು ಬಿಡ್ತಾನ, ನಂಗೆ ಸಾಯೋಕ್ಕೆ ಇಷ್ಟ ಇಲ್ಲ, ಈಗಲೇ ನನ್ನ ಪರಿವಾರದ ಜೊತೆ ನಾನು ಇರಬೇಕು ಅಂತ ರಣಹದ್ದು ಹತ್ರ ತನ್ನ ಬೇಜಾರು ಸಂಕಟನ ತೋಡ್ಕೊಳ್ಳುತ್ತಂತೆ. ಅವಾಗ ರಣಹದ್ದು ಯೋಚನೆ ಮಾಡುತ್ತಂತೆ, ಇಲ್ಲ ಯೋಚನೆ ಮಾಡ್ತಿರುತ್ತಂತೆ. ಸೊ ಅದಕ್ಕಿಂತ ಮುಂಚೆ ಈ ಪಕ್ಷಿ ಆ ಕಡೆಯಿಂದ ಈ ಕಡೆಗೆ ಹಾರಾಡ್ತಿರ್ಬೇಕಾದ್ರೆ ಯಮಧರ್ಮರಾಯರು ಒಂದು ಸಲ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಈ ಪಕ್ಷಿ ಏನಕ್ಕೆ ಇಲ್ಲಿ ಮರದ ಹತ್ರನೇ ಇದೆಯಲ್ಲ, ಇಲ್ಲಲ್ವಲ್ಲ ಸ್ಥಳ ಅಂದ್ಬಿಟ್ಟು. ಯಮಧರ್ಮಂಗೂ ಗೊತ್ತಾಗಲಿಲ್ವಂತೆ. ಇನ್ನೊಂದು ಸ್ವಲ್ಪ ಟೈಮು, ಇನ್ನೊಂದು 5-10 ನಿಮಿಷಕ್ಕೆ ಪ್ರಾಣ ಪಕ್ಷಿನ ನಾನು ತಗೋಬೇಕು, ಬಟ್ ಅದು ಈ ಸ್ಥಳ ಅಲ್ವಲ್ಲ ಅಂದ್ಕೊಂಡು ಯಮಧರ್ಮ ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾರಂತೆ. ಅದಾದಮೇಲೆ ರಣಹದ್ದು ಬರೋದು. ಆವಾಗ ರಣಹದ್ದು, ಆ ಥರ ಏನಿಲ್ಲ, ಯಮಧರ್ಮರಾಯಂಗೆ ನೀನು ಕಾಣಿಸಿದ್ರೆ ತಾನೇ ಅವರು ಬಂದು ನಿನ್ನ ಕರ್ಕೊಂಡು ಹೋಗೋದು, ನಿನ್ನ ಪ್ರಾಣ ಪಕ್ಷಿನ, ನಿನ್ನ ಬಚ್ಚಿಟ್ಬಿಡ್ತೀನಿ, ಯಮಧರ್ಮರಾಯಿಗೆ ಕಾಣಲೇಬಾರ್ದು ಅಂಥ ಜಾಗದಲ್ಲಿ ನಾನು ನಿನ್ನ ಬಚ್ಚಿಡ್ತೀನಿ. ಆವಾಗ ಯಮಧರ್ಮರಾಯ ನಿನ್ನನ್ನು ಏನು ಮಾಡೋಕ್ಕಾಗಲ್ಲ, ನೀನು ಹೆದರ್ಕೋಬೇಡ, ನಾನಿದ್ದೀನಿ ಅಂತ ಹೇಳಿ ಹದ್ದು ಗುಬ್ಬಚ್ಚಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿ ತನ್ನ ಹೆಗಲು ಮೇಲೆ ಗುಬ್ಬಚ್ಚಿನ ಕೂರಿಸ್ಕೊಂಡು ಹಾರೋಯ್ತಂತೆ. ತುಂಬ ದೂರ ಪ್ರಯಾಣ ಮಾಡಿದ ನಂತರ ಅದು ಒಂದು ಬೆಟ್ಟ, ಆ್ಯಕ್ಚುಲಿ ಆ ಕಥೆಲಿ ಆ ಬೆಟ್ಟದ ಹೆಸರು ಕೂಡ ಹೇಳಿದ್ದಾರೆ, ನನಗೆ ಮರ್ತೋಗಿದೆ, ಸಾರಿ. ಅದೊಂದು ತುಂಬ ದೊಡ್ಡ ಬೆಟ್ಟ ಅಂತೆ. ಅಂಥ ತುದೀಲಿ ಒಂದು ಗುಹೆ ಒಳಗಡೆ ಗುಬ್ಬಚ್ಚಿನ ಬಚ್ಚಿಡುತ್ತಂತೆ ಹದ್ದು. ಸೊ ಬಚ್ಚಿಟ್ಬಿಟ್ಟು ತನ್ನ ಪಾಡಿಗೆ ತಾನು ಅದೇ ಮರದ ಹತ್ರ ಬಂದು ಕೂತ್ಕೊಳ್ಳುತ್ತಂತೆ. ಆ್ಯಂಡ್ ಮತ್ತೆ ಯಮಧರ್ಮರಾಯ ಮತ್ತೆ 2ನೇ ಸಲ ಬಂದು ನೋಡ್ತಾರಂತೆ, ಅಲ್ಲಿ ಪಕ್ಷಿ ಇರಲಿಲ್ವಂತೆ. ಸೊ ಇಲ್ಲಿ ಪಕ್ಷಿ ಇಲ್ವಲ್ಲ ಅಂದ್ಕೊಂಡು ಹೋಗಿ ಆ ಬೆಟ್ಟದ ಹತ್ರ ಹೋಗಿ ಪ್ರಾಣ ಪಕ್ಷಿನ ತಗೊಳುತ್ತಂತೆ. ತೊಗೊಂಡು ಬಂದು ಮತ್ತೆ ರಣಹದ್ದು ಹತ್ರ ಬರುತ್ತಂತೆ. ಆಗ ರಣಹದ್ದು ನಗಾಡ್ಕೊಂಡು ಕೇಳ್ತಿರುತ್ತಂತೆ, ಏನು ಗುಬ್ಬಚ್ಚಿ ಹುಡುಕ್ತಾ ಇದ್ದೀರಾ ನೀವು, ಗುಬ್ಬಚ್ಚಿ ಸಿಗಲ್ಲ, ಏನು ಪ್ರಾಣ ಪಕ್ಷಿನ ತೆಗೆದುಬಿಡ್ತೀರಾ, ನಿಮ್ಗೆ ಅಷ್ಟೊಂದು ಶಕ್ತಿ ಇರುತ್ತಾ, ಯಮ ಅಂದ ತಕ್ಷಣ ಎಲ್ಲ ಪ್ರಾಣನೂ ತೆಗಿಬೋದಾ, ಎಲ್ಲರ ಪ್ರಾಣದ ಜೊತೆ ಏನು ಆಟ ಆಡ್ತೀರಾ, ನಿಮ್ಮೊಬ್ರಿಗೇನೋ ಶಕ್ತಿ ಇರೋದು, ನಾವು ನಮ್ಮ ಪ್ರಾಣ ಬದುಕಿಸ್ಕೋತೀವಿ, ಹಾಗೆ ಹೀಗೆ ಅಂತ ಹದ್ದು ತುಂಬ ಮಾತಾಡ್ತಂತೆ. ಸೊ ಯಮಧರ್ಮ ಸೈಲೆಂಟಾಗಿದ್ದು ಒಂದು ಸ್ಮೈಲ್ ಕೊಡ್ತಾರಂತೆ. ಈ ಟೈಮ್ಗೆ ಆ ಬೆಟ್ಟದ ಗುಹೆ ಒಳಗಡೆ ಗುಬ್ಬಚ್ಚಿಯ ಪ್ರಾಣ ಹೋಗಬೇಕು ಅಂತ ಹಣೆ ಬರಹ, ಆ ಗುಬ್ಬಚ್ಚಿಯ ಹಣೆಯಲ್ಲಿ ವಿಧಿ ಬರೆದಿತ್ತು.
ಸೊ ಅದೇ ಗುಹೆಯಲ್ಲಿ ಹೋಗಿದೆ. ನಾನು ಆಗಲೇ ಬಂದು ನೋಡಿದಾಗ ಅದು ಗುಬ್ಬಚ್ಚಿ ಈ ಮರದ ಹತ್ರ ಇತ್ತು. ಇನ್ನು 10 ನಿಮಿಷಕ್ಕೆ ಅದ್ರ ಪ್ರಾಣ ಹೋಗಬೇಕಿತ್ತು. ಅದು ಆ ಬೆಟ್ಟದ ಮೇಲೇನೆ. ಅದು ಆ ಗುಬ್ಬಚ್ಚಿಯ ಹಣೆಬರ ಆಗಿತ್ತು. ನಾನು ನೋಡಿಕೊಂಡು ಈ ಜಾಗದಲ್ಲೆಲ್ಲ ಗುಬ್ಬಚ್ಚಿ ಪ್ರಾಣ ಹೋಗಬೇಕಾಗಿದ್ದು ಅಂತ ಅಂದ್ಕೊಂಡು ನಾನು ವಾಪಸ್ ಹೋದೆ. ಸೊ ನೋಡಿದ್ರೆ ಅದೇ ಟೈಮಿಂಗ್ಸಿಗೆ ಗುಬ್ಬಚ್ಚಿ ಅದೇ ಬೆಟ್ಟದಲ್ಲಿದೆ, ಅದೇ ಗುಹೆಯಲ್ಲಿ. ನಾನು ಪ್ರಾಣ ಪಕ್ಷಿನ ತೆಗ್ದಿದ್ದೀನಿ. ಇದು ಹಣೆ ಬರಹ. ಇದನ್ನು ಯಾರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಯಮಧರ್ಮ ಮುಗುಳ್ನಕ್ಕದ್ನಂತೆ. ಸೊ ನೀನು ನನಗೆ ರಣಹದ್ದು ಒಳ್ಳೆ ಕೆಲಸನೇ ಮಾಡಿದೀಯಾ, ನನ್ನ ಕೆಲಸನ ನೀನು ಈಸಿ ಮಾಡಿಕೊಟ್ಟಿದೀಯಾ, ನಿನಗೆ ನಾನು ಥ್ಯಾಂಕ್ ಯು ಹೇಳಬೇಕು ಅಂದ್ಬಿಟ್ಟು ಯಮಧರ್ಮರಾಯ ರಣಹದ್ದುಗೆ ಹೇಳ್ತಂತೆ. ಸೊ ರಣಹದ್ದುಗೆ ಶಾಕ್ ಆಯ್ತಂತೆ ಆ್ಯಂಡ್ ಬೇಜಾರಾಯ್ತಂತೆ. ಅದನ್ನು ನಾನು ಇಷ್ಟು ಕಥೆನ ಕೇಳಿದ್ಮೇಲೆ ನನಗೆ ಅರ್ಥ ಆಗಿದ್ದು, ಸೊ ಶಿವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಳ್ಳಾಡಲ್ಲ ಅಂತ ಇದ್ದಾಗ ನನ್ನ ಗಂಡನ್ನ ಯಾವ್ದಾದ್ರು ಒಂದು ಹುಲ್ಲು ಕಡ್ಡಿ ನೆಪದಲ್ಲಿ ಉಳಿಸ್ಕೋಬೋದಿತ್ತು ಅಂತ ಆ ಥರ ಒಂದೊಂದು ಟೈಮ್ ಯೋಚನೆ ಮಾಡ್ತೀನಿ. ಆ್ಯಂಡ್ ಒಂದೊಂದು ಟೈಮು ಉಳಿಸ್ಕೊಡ್ಬೋದಾಗಿತ್ತು ಒಂದು ಮೂಲೆಯಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಇರೋ ಥರ ಅಂತ ಆ ಥರನೂ ಯೋಚನೆ ಮಾಡ್ತೀನಿ. ಬಟ್ ಈ ಕತೆ ನನಗೆ ತುಂಬ ಹತ್ತಿರ ಆಯಿತು. ಆ ಕಥೆನ ನೋಡಿದ್ಮೇಲೆ ಹೌದು ಹೀಗೂ ಇರ್ಬೋದು, ಹಣೆ ಬರನ ನಾವು ಬದಲಾಯಿಸೋಕ್ಕಾಗಲ್ಲ, ಹುಟ್ಟಿದಾಗ್ಲೇ ನಾವು ಬರೆಸ್ಕೊಬಂದಿರ್ತೀವಿ ಅಂತ. ಆ್ಯಂಡ್ ಆ ಕಥೆಯಲ್ಲಿ ಲಾಸ್ಟ್ಗೆ ಒಂದು ಸಂದೇಶ ಇತ್ತು. ಏನು ಅಂತ ಹೇಳಿದ್ರೆ, ನಾವು ಒಬ್ರಿಗೆ ಸಹಾಯ ಮಾಡ್ತಾ ಇರಬೇಕಾದ್ರೆ ನಾವು ಅವರಿಗೆ ಒಳ್ಳೇದನ್ನ ಮಾಡ್ತಿದ್ದೀವ ಅಥವಾ ಕೆಟ್ಟದನ್ನ ಮಾಡ್ತಿದ್ದೀವ ಅಂತ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಮಾಡಿ ಅಂತ. ಏನಕ್ಕಂದ್ರೆ ಆ ರಣಹದ್ದು ಗುಬ್ಬಚ್ಚಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಆ ಬೆಟ್ಟದ ತುದಿಗೆ ತಗೊಂಡೋಗ್ಬಿಡ್ತು. ಬಟ್ ಅವ್ರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಬಟ್ ಅದರಿಂದ ಗುಬ್ಬಚ್ಚಿಗೆ ಅಪಾಯ ಆಗುತ್ತಾ ಆಗಲ್ವಾ ಅಂತ ರಣಹದ್ದು ಯೋಚನೆ ಮಾಡಲಿಲ್ಲ. ಬಟ್ ಅದು ವಿಧಿ ಹಣೆ ಬರಹ ಅಂತ ಇತ್ತು. ಸೊ ನನಗೆ ಈ ಕತೆ ತುಂಬ ಮನಸ್ಸಿಗೆ ಹತ್ತಿರವಾದಂಥದ್ದು. ನನ್ನ ಸ್ವಂತನ ಕಳ್ಕೊಂಡ್ಮೇಲೆ ಈ ಕತೆ ನನಗೆ ತುಂಬ ಮೀನಿಂಗ್ಫುಲ್ ಅಂತ ಅನಿಸಿದ್ದು. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಣೆ ಬರನ ಮೋಸ್ಟ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಮಾಡೋ ಹಾಗಿದ್ದಿದ್ರೆ ಇವತ್ತು ಗುರುವಾರ ರಾಯರು ಏನೋ ಒಂದು ಮಾಡ್ಬೋದಿತ್ತು. ಆ ಬೇಜಾರು ನನಗೆ ಇವತ್ತಿಗೂ ಇದೆ. ಅದು ನಾನು ಇರೋ ತನಕನೂ ಆಗಲ್ಲ. ಬಟ್ ನನ್ನ ಗಂಡನದು ಹಣೆ ಬರ ಹಾಗಿತ್ತೇನೋ ಅಂತ ನಾನು ಆ ಕಥೆನ ತಿಳ್ಕೊಂಡ್ಮೇಲೆ ಸ್ವಲ್ಪ ಯಾವುದೋ ಒಂದು ಮೂಲೆಯಲ್ಲಿ ಅನ್ನಿಸ್ತು. ಸೊ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ, ನಿಜ ಅಂತ ಅನಿಸಿದ್ರೆ ಸೊ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.